ಇನ್ನೊಂದ್ ಕೊಡೋದಿಕ್ಕೆ ಸಿದ್ಧವಾಗಿರ್ತಾನೆ. ನಾನ್ ಅನ್ಕೊಂಡಿದ್ದಾಗ್ಬಿಟ್ರೆ ಇನ್ನೊಂದ್ ಕೇಳೋ ಅಗತ್ಯನೇ ಬರಲ್ಲ ನೋಡು. ಆಯ್ತಾಯ್ತು, ಒಳ್ಳೇದಾಗ್ಲಿ. ನಾನ್ ನೋಡು ಮಾತಾಡ್ತಾ ನಿಂತ್ಬಿಟ್ಟಿದೀನಿ. ನೀವಿಬ್ರು ದೇವಸ್ಥಾನಕ್ಕೆ ಹೋಗ್ ಬನ್ನಿ. ಅಲ್ಲ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಅದೇ ಹೇಳದ್ನಲ್ವಾ, ತಂದಿದ್ ಸಾಮಗ್ರಿ ಎಲ್ಲ ಎಲ್ಲಿಡ್ಲಿ ಹೇಗ್ ಜೋಡಿಸ್ಲಿ ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಒಂದ್ಸರಿ ನೋಡ್ಕೊಂಡ್ ಹೋಗೋಣ ಅಂತ ಬಂದೆ. ಏನ್ ಮೈನಾ ನೀನು ಊರೆಲ್ಲ ಸುತ್ಕೊಂಡ್ ಬಂದಿದ್ಯಾ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕು ತಾನೆ? ಸರಿ, ನಾನ್ ರೆಸ್ಟ್ ಮಾಡ್ತಿರ್ತೀನಿ, ನೀವಿಬ್ರು ಹೋಗ್ ಬನ್ನಿ. ಇವಾಗ ಹೋಗು, ಒಂದ್ 5 ನಿಮಿಷ ಆರಾಮಾಗಿ ರೆಸ್ಟ್ ಮಾಡು. ಆಮೇಲೆ ಬಂದ್ ಎಲ್ಲ ಜೋಡಿಸಿವಂತೆ. ಅರ್ಜೆಂಟ್ ಯಾಕೆ ಮಾಡ್ತೀಯಾ? ಹೋಗೋಗು, ರೆಸ್ಟ್ ಮಾಡೋಗ್ ನೀನು. ಸರಿ, ನೀವಿಬ್ರು ಹೋಗ್ ಬನ್ನಿ. ನಾನೀಗ ನಿನಗ್ ಪರ್ಮನೆಂಟ್ ಆಗಿ ರೆಸ್ಟ್ ಕೊಡೋದಕ್ಕೆ ಹೋಗ್ತಿದ್ದೀನಿ ಕಣೆ. ಆಗ್ಲೇ ಏನೋ ಎಮೋಷನಲ್ ಆಗಿ ಮಾತಾಡ್ತಿದ್ದಲ್ಲ, ಕಂಟಿನ್ಯೂ. ನೋಡು, ಇದ್ರಲ್ಲೂ ರೇಗಿಸ್ತಿದ್ಯಾ ನೀನು? ಅಲ್ಲಲ್ಲ, ತುಂಬಾ ದಿನ ಆದ್ಮೇಲೆ ನನ್ನ ಬಗ್ಗೆ ಸೀರಿಯಸ್ ಆಗಿ ಮಾತಾಡ್ತಿದ್ಯಲ್ಲ, ಅದಕ್ಕೆ ಕೇಳಿಸ್ಕೋಬೇಕು ಅನ್ನಿಸ್ತಿದೆ. ಐ ಆಮ್ ಆಲ್ಸೋ ಸಾರಿ ದೀಪಾ. ಡೈಲಿ ರೇಗಿಸ್ತೀನಿ, ಕೋಪ ಬರಿಸ್ತೀನಿ, ನನಗೆ ಗೊತ್ತು. ಹೆಣ್ಮಕ್ಳಾಗಿ ಹುಟ್ಟಿದ್ಮೇಲೆ ಅಪ್ಪ ಅಮ್ಮ ಮನೆ ಅಂತ ಆತಂಕ ಇದ್ದೇ ಇರುತ್ತೆ. ಆದ್ರೆ ಏನ್ ಮಾಡೋದು, ಈ ವಯಸ್ಸು ಅದನ್ನೆಲ್ಲ ಮೀರಿ ನಡ್ಕೋಬೇಕು ಅಂತ ಆಸೆ ಪಡುತ್ತೆ. ಹಾಗಂತ ನಿನ್ನ ಸಿಕ್ಕಾಕ್ಸಿ ನಾನು ಮಜಾ ತಗೋತಾ ಇದ್ದೀನಿ ಅಂತ ಅನ್ಕೋಬೇಡ. ನೀನ್ ಸಿಕ್ಕಾಕೊಂಡ್ರೆ ನಾನು ಸಿಕ್ಕಾಕೊಂಡಂಗೆ. ನನಗೂ ಜವಾಬ್ದಾರಿ ಇದೆ. ಮನೆಯಲ್ಲಿ ಅಪ್ಪ ಅಮ್ಮನಿಗೆ ನಿನ್ನ ತುಂಬಾ ಸ್ಪೆಷಲ್ ಆಗಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಆಸೆ ಇದೆ. ಯಾರೋ 3ನೇ ವ್ಯಕ್ತಿ ಹೋಗಿ ನಮ್ಮ ಮನೇಲಿ ನಮ್ಮ ಬಗ್ಗೆ ಹೇಳಿದ್ರೆ ಚೆನ್ನಾಗಿರಲ್ಲ. ಹಾಗಂತ ನಾವು ಸುಮ್ಮನೆ ಇರೋದಕ್ಕೂ ಆಗಲ್ಲ. ನೀನೀಗ ಅದನ್ನು ಹೇಳ್ತಿದ್ಯಾ, ಇದನ್ನು ಹೇಳ್ತಿದ್ಯಾ, ಏನ್ ಮಾಡೋದು? ಎಲ್ಲದಕ್ಕೂ ರೆಡಿ ಇರಬೇಕು. ಡೋಂಟ್ ವರಿ, ನಾನಂತೂ ನಿನ್ನ ಯಾವತ್ತೂ ಬಿಟ್ಕೊಡಲ್ಲ. ಎಷ್ಟೇ ಕಷ್ಟ ಆದ್ರೂ ಸರಿ, ಯಾರೇ ಅಡ್ಡ ಬಂದ್ರೂ ಸರಿ. ಆ ವಿಷಯ ನನಗೆ ಗೊತ್ತಿದೆ. ನನ್ಗೆ ನಿಮ್ಮ ಅತ್ತಿಗೆ ಅಡ್ಡ ಬಂದ್ಬಿಡ್ತಾರೇನಂತ ಭಯ ಇತ್ತು. ಆದ್ರೆ ಮೈನಾ ಟೀಚರ್ ತುಂಬಾ ಒಳ್ಳೆಯವರು. ಆದ್ರೆ ಅವ್ರು ಹಾಕಿರೋ ಕಂಡೀಷನ್ ಅಂತೂ ನನ್ಗೊಂಚೂರು ಇಷ್ಟ ಇಲ್ಲ. ಅವ್ರು ಏನ್ ಹೇಳ್ತಾರೋ ಅದಕ್ಕೆಲ್ಲ ಒಂದ್ ಅರ್ಥ ಇದ್ದೇ ಇದೆ. ಯಾಕಂದ್ರೆ ಅವ್ರ ಜೀವನದಲ್ಲಿ ಲವ್ ವಿಷಯದಲ್ಲಿ ತುಂಬಾ ನೊಂದಿದ್ದಾರೆ. ಗೊತ್ತು, ಎಲ್ಲ ಗೊತ್ತು. ಅಯ್ಯೋ, ನನ್ ಫ್ರೆಂಡ್ಸ್ ಬರ್ತಿದ್ದಾರೆ. ಎಲ್ಲಿ? ಅಲ್ಲಿ ನೋಡು. ಬಂದೇ ಇರು. ತುಳಸಿ, ಅತ್ತೆ ತಗೊಮ್ಮ ಧ್ರುವನ್ ಜಾತಕ. ಶಾಸ್ತ್ರಿಗಳು ಒಳ್ಳೆ ಪರಿಹಾರ ಹೇಳ್ತಾರಲ್ವಾ? ಖಂಡಿತವಾಗ್ಲೂ ಹೇಳ್ತಾರೆ ಅತ್ತೆ, ನೀವೇನು ಚಿಂತೆ ಮಾಡ್ಬೇಡಿ. ಧ್ರುವ ಮಾವ ನಮ್ಮ ಮನೇಲಿ ಇರೋ ಹಾಗೆ ಆ ಮೈನಾ ಈ ಮನೆ ಬಿಟ್ಟು ಹೋಗೋ ಹಾಗೆ ಮಾಡ್ತಾರೆ. ಬನ್ನಿ ಅತ್ತೆ, ಹೊರಡೋಣ. ತುಳಸಿ, ದೇವಸ್ಥಾನಕ್ಕೆ ಹೋಗೋಣ ಅಂದೆ. ಶಾಸ್ತ್ರಿಗಳು ಯಾರು ಅಂತ ಹೇಳಲೇ ಇಲ್ಲ. ಅಯ್ಯೋ ಅತ್ತೆ, ಅಲ್ಲಿ ಹೋದ್ಮೇಲೆ ನಿಮಗೆಲ್ಲ ಗೊತ್ತಾಗತ್ತೆ. ಇಲ್ಲೇ ಎಲ್ಲ ಹೇಳ್ಬೇಕಾ? ಬನ್ನಿ ಹೊರಡೋಣ. ತುಳಸಿ, ಯಾರು ಶಾಸ್ತ್ರಿಗಳು ಅಂತ ಹೇಳು. ನನ್ನ ಹತ್ರ ಸೀಕ್ರೆಟ್ ಮೇಂಟೈನ್ ಮಾಡ್ಬೇಡ. ಯಾಕತ್ತೆ, ನನ್ ಮೇಲೆ ಇಷ್ಟು ನಂಬಿಕೆ ಇಲ್ವಾ ನಿಮ್ಗೆ? ತುಳಸಿ, ನಂಬಿಕೆ ಪ್ರಶ್ನೆ ಅಲ್ಲ. ಇಷ್ಟು ವರ್ಷ ನನ್ನ ಮಗನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ದೀನಿ. ಅವನ್ಗೇನು ತೊಂದರೆ ಆಗ್ಬಾರ್ದು, ಅವ್ನ್ ನನ್ನಿಂದ ದೂರ ಹೋಗ್ಬಾರ್ದು ಅಷ್ಟೇ. ಕಾಲ್ಗೊಂದ್ ಸಣ್ಣ ಗಾಯ ಆದ್ರು ಅಮ್ಮ ಅಮ್ಮ ಅಂತ ಕೂಗವನು. ಎಲ್ಲಿದ್ರೂ ಓಡ್ ಬರ್ತಾ ಇದ್ದೆ. ಆ ಗಾಯನೆಲ್ಲ ಒರೆಸಿ ಅವನ್ ನೆತ್ಕೊಂಡು ಮುದ್ದು ಮಾಡಿದ್ಮೇಲೆ ಅವನ್ ಸಮಾಧಾನ ಆಗ್ತಿದ್ದ. ದೊಡ್ಡವನಾಗ್ತಾ ಆಗ್ತಾ ನಾನೇನ್ ಅಡ್ಗೆ ಮಾಡಿದ್ರು ಅವ್ನು ಊಟ ಮಾಡ್ತಾ ಇರ್ಲಿಲ್ಲ. ಅವನ್ಗಿಷ್ಟವಾಗಿದ್ದ ಅಡ್ಗೆನೇ ಮಾಡ್ತಾ ಇದ್ದೆ ಅವ್ನು ಊಟ ಮಾಡ್ಲಿ ಅಂತ. ಮನೆ ತುಂಬಾ ಓಡಾಡ್ಕೊಂಡು ಅಮ್ಮ ನನ್ಗೆ ಅದ್ ಕೊಡು, ಅಮ್ಮ ನನ್ಗೆ ಇದ್ ಕೊಡು ಅಂತ ಎಷ್ಟು ಪ್ರೀತಿಯಿಂದ ಇದ್ದ ನನ್ನ ಹತ್ರ. ಈಗ ಒಂದು ಸಾರಿನೂ ನನ್ನ ಅಮ್ಮ ಅಂತ ಕರೀತಾ ಇಲ್ಲ. ಯಾವಾಗ್ಲೂ ಮನೆಗ್ ಬಂದ ತಕ್ಷಣ ಅವನ್ಗೆ ಮೈನಾ ಇದ್ರೆ ಸಾಕು, ನಾವ್ ಯಾರು ಬೇಡ. ಅದೇ ನನ್ ಮನ್ಸಿಗೆ ನೋವಾಗ್ತಾ ಇರೋದು. ಮದುವೆ ಆದ್ಮೇಲೆ ಯಾವ ಗಂಡ್ಮಕ್ಳು ಅಮ್ಮನ್ ಸೆರಗಿಡ್ಕೊಂಡು ಓಡಾಡಲ್ಲ. ಅದನ್ನ ನಾನು ಬಯಸೋದೂ ಇಲ್ಲ.
ಅವನು ಮುಂದೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ರು ಅವನ್ ಕೇಳ್ತಾ ಇಲ್ಲ. ನನ್ ನೋವನ್ನ ಅರ್ಥ ಮಾಡ್ಕೋತಾ ಇಲ್ಲ. ನೋಡು ತುಳಸಿ, ಏನಾದ್ರೂ ಆಗ್ಲಿ ತಾಯಿಯಾಗಿ ನಾನು ಬಯಸೋದಿಷ್ಟೇ. ಅವನ್ ಜೀವನದಲ್ಲಿ ಚೆನ್ನಾಗಿರ್ಬೇಕು, ಅವನ್ ಮುಂದಿನ ಜೀವನದಲ್ಲಿ ಯಾವ ಕಷ್ಟನೂ ಅವನಿಗೆ ಬರಬಾರ್ದು ಅಂತ. ಈ ಜಾತಕ ತೋರ್ಸಿದ್ಮೇಲೆ ಎಲ್ಲ ಸರಿ ಹೋದ್ರೆ ಅಷ್ಟೇ ಸಾಕು ನನ್ಗೆ. ಅವಳ ತಪ್ಪು ಇವನ್ ತಪ್ಪು ಅಂತ ಹೇಳಕ್ ನನ್ಗಿಷ್ಟ ಇಲ್ಲ. ಅದನ್ನ ಅವನೇ ಅರ್ಥ ಮಾಡ್ಕೋಬೇಕು. ಅದೇ ನನಗ್ ಬೇಕಾಗಿರೋದು. ಅತ್ತೆ, ಅದು ಎಲ್ಲನೂ ಆಗತ್ತೆ. ಬನ್ನಿ ಹೊರಡೋಣ. ಸರಿ, ನಡೀರಿ ಅತ್ತೆ. ಸದ್ಯ ಬಚಾವಾದೆ, ಇಲ್ಲ ಅಂದಿದ್ರೆ ಅಷ್ಟೇ ಕತೆ. ಅಲ್ಲ, ನಿನ್ ಫ್ರೆಂಡ್ಸ್ಗೂ ಗೊತ್ತಿಲ್ದಿರಂಗ್ ಮೇಂಟೈನ್ ಮಾಡ್ತಿದ್ಯಾ? ಅಯ್ಯೋ, ಮನೇಲಿ ಗೊತ್ತಾದ್ರೆ ಒಂದ್ ಪಕ್ಷ ಸಹಿಸ್ಕೋಬಹುದು. ಫ್ರೆಂಡ್ಸಿಗೆ ಗೊತ್ತಾದ್ರೆ ಎಲ್ಲಾರ್ಗೂ ಟಾಮ್ ಟಾಮ್ ಮಾಡಿ ಕಾಲೇಜ್ ಪೂರ್ತಿ ಹೇಳ್ಕೊಂಡ್ ಬರ್ತಾರಷ್ಟೇ. ಹಾಗಿದ್ದಿದ್ರೆ ಅವ್ರ ಮುಂದೆ ನಾನೇ ಹೇಳ್ಕೊಂಡ್ಬಿಡ್ತಾ ಇದ್ದೆ, ನಾನೇ ನಿನ್ ಲವರ್ ಅಂತ. ನಿಂಗೇನ್ ತಲೆ ಕೆಟ್ಟಿದ್ಯಾ? ಗೊತ್ತಾಗ್ಬಾರ್ದು ಅಂತ ನಾನ್ ಹೇಳ್ತಿದ್ದೀನಿ, ಗೊತ್ತಾಗೋ ತರ ನೀನ್ ಮಾತಾಡ್ತಿದ್ಯಲ್ಲ. ಅವ್ರಿಗೆಲ್ಲ ಗೊತ್ತಾದ್ರೆ ಮನೆಗೂ ಬೇಗ ಗೊತ್ತಾಗುತ್ತಲ್ಲ, ಅದಕ್ಕೆ. ನೀನ್ ಹೀಗೆ ಆಡ್ತಿದ್ರೆ ಪರ್ಮನೆಂಟ್ ಆಗಿ ದೂರ ಆಗ್ಬಿಡ್ತೀನಿ ಅಷ್ಟೇ. ಅಮ್ಮ ತಾಯಿ, ಬಾಯಿ ಮಾತ್ಕು ಈ ರೀತಿ ಎಲ್ಲ ಹೇಳ್ಬೇಡ ನೀನು. ಮತ್ತಿನ್ನೇನು, ಅವರಿಂದ ಹೇಗೋ ಬಚಾವದೆ ಅಂತ ಟೆನ್ಷನ್ ಫ್ರೀ ಆದ್ರೆ ಮತ್ತೆ ನೀನ್ ಟೆನ್ಷನ್ ಕೊಡ್ತಿದ್ಯಲ್ಲ. ಖಂಡಿತ ಬಚಾವಾಗಿಲ್ಲ. ಅಯ್ಯಯ್ಯೋ, ನೀವಿನ್ನೂ ಹೋಗಿಲ್ವಾ? ನೀನಾಗ್ಲೇ ಬಚ್ಚಿಟ್ಕೊಂಡಿದ್ ನಾವ್ ನೋಡಿದ್ವಿ. ಅಲ್ಲ ಕಣೆ, ಕಾಲೇಜಲ್ಲಿ ಫ್ರೆಂಡ್ಸು, ಮನೆಯಲ್ಲಿ ಗ್ರೂಪ್ ಸ್ಟಡೀಸ್ ಮಾಡ್ತಿದ್ವಿ. ನಮ್ಮಂತ ಕ್ಲೋಸ್ ಫ್ರೆಂಡ್ ಹತ್ರನೇ ಇಂಥ ವಿಷಯನ ಮುಚ್ಚಿಟ್ಬಿಟ್ಟಿದ್ಯಲ್ಲೇ, ಇದು ಸರಿನಾ? ಸಾರಿ ಕಣ್ರೆ, ಅದು ಇವ್ ನನ್ ಬಾಯ್ ಫ್ರೆಂಡ್ ಅಲ್ಲ, ಜಸ್ಟ್ ಫ್ರೆಂಡ್ ಅಷ್ಟೇ. ಹೌದಮ್ಮ, ಎಲ್ಲ ಕೇಳಿಸ್ಕೊಂಡ್ವಿ ನಾವು. ಇಡೀ ಕಾಲೇಜ್ಗೆ ಟಾಮ್ ಟಾಮ್ ಮಾಡ್ತೀವಿ ಅಂತ ಹೇಳ್ದಲ್ಲ, ಅದನ್ನು ಕೇಳಿಸ್ಕೊಂಡ್ವಿ. ಜಸ್ಟ್ ಫ್ರೆಂಡ್ ಆಗಿದ್ರೆ ಯಾಕಷ್ಟು ಟೆನ್ಷನ್ ತಗೋಬೇಕಿತ್ತು? ಹಾಗಲ್ಲ, ನಾವ್ ಫ್ರೆಂಡ್ಸ್ ಅಷ್ಟೇ. ನೋಡಿ, ನಾವಿಬ್ರು ಫ್ರೆಂಡ್ಸ್ ಅಲ್ಲ, ನಾವಿಬ್ರು ಲವರ್ಸು. ಏನಿವಾಗ? ವಿನಯ್, ಏನು ಮಾತಾಡ್ತಿದ್ಯಾ? ಇರೋ ವಿಷಯ ಹೇಳ್ತಿದ್ದೀನಿ, ನೀನ್ ಯಾಕೆ ಭಯ ಪಡ್ತಿದ್ಯಾ? ಇವಾಗ ಏನ್ರಿ ಕಾಲೇಜಲ್ಲಿ ಹೇಳ್ತೀರಾ? ಹೇಳ್ಕೊ ಹೋಗಿ. ನಾವೆಲ್ ಹೇಳಿದ್ವಿ ಹೇಳ್ತೀವಿ ಅಂತ? ಅವಳೇ ಏನೇನೋ ಕನ್ಫ್ಯೂಸ್ ಮಾಡ್ಕೊಂಡು ಏನೇನೋ ಹೇಳ್ತಿದ್ದಾಳೆ ಅಷ್ಟೇ. ಫ್ರೆಂಡ್ಸ್ ಹತ್ರ ಯಾರಾದ್ರೂ ಸೀಕ್ರೆಟ್ ಮೇಂಟೈನ್ ಮಾಡ್ತಾರಾ? ಅವಳಿಗೆ ನಂಬಿಕೆ ಇಲ್ಲ ನಮ್ಮ ಮೇಲೆ. ಇರೋ ವಿಷಯ ಹೇಳ್ಕೊಂಡಿದ್ರೆ ನಾವು ಖುಷಿ ಪಡ್ತಾ ಇದ್ವಿ. ಆದ್ರೂ ಏನೇ ಹೇಳೆ, ಹುಡುಗ ತುಂಬಾ ಹ್ಯಾಂಡ್ಸಮ್ ಆಗಿದ್ದಾನೆ. ಥ್ಯಾಂಕ್ ಯು ಕಣ್ರಿ, ಥ್ಯಾಂಕ್ ಯು.